ಟ್ರೈನರ್, ನ್ಯೂಟ್ರಿಷನಿಸ್ಟ್, ಡಯಟಿಷಿಯನ್ ಅಥವಾ ಡಾಕ್ಟರು ಇವರಲ್ಲಿರೋ ರೆಡ್ ಫ್ಲಾಗ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಕೆಲವೊಂದು ಬಿಹೇವಿಯರ್ ಪ್ಯಾಟ್ರನ್ ಇರುತ್ತೆ. ಆ ಬಿಹೇವಿಯರ್ ಅವರಲ್ಲಿ ಕಂಡು ಬಂದರೆ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಕನ್ಸಲ್ಟೇಷನ್ಗೆ ಹೋಗಬಾರ್ದು, ಯಾವುದೇ ಪ್ರಾಡಕ್ಟ್ ಆಗಲಿ ಸರ್ವಿಸ್ ಆಗಲಿ ಪರ್ಚೇಸ್ ಮಾಡಬಾರ್ದು ಅಂತ. ಯಾರ ಉದ್ದೇಶ ಪ್ರೈಮರಿ ಫೋಕಸ್ಸು ಬಿಸ್ನೆಸ್ ಆಗಿರುತ್ತೆ ಅವರಿಂದ ದೂರ ಇರಿ. ಅಂದರೆ ಅವ್ರಿಗೆ ಸ್ಕೇರ್ಸಿಟಿ ಇಂಜೆಕ್ಟ್ ಮಾಡೋದು, ಫಿಯರ್ ಇಂಜೆಕ್ಟ್ ಮಾಡೋದು, ಏನೋ ದೊಡ್ಡ ಅವಾಂತರ ಆಗ್ಬಿಡುತ್ತೆ ಅಂತ ಗಾಬರಿ ಪಡಿಸೋದು, ಅದ್ರ ಮೂಲಕ ದುಡ್ಡು ಮಾಡೋದು. ಅಥವಾ ಈ ನ್ಯೂಟ್ರಿಷನಿಸ್ಟು, ಡಯಟಿಷಿಯನ್ ಆನ್ಲೈನೆಲ್ಲ ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಾರಲ್ಲ, ನಾನು ಪ್ರಮೋಟ್ ಮಾಡ್ತೀನಿ, ನನಗೂ ಅದರಿಂದ ಕಮಿಷನ್ ಬರುತ್ತೆ, ಫ್ರೀ ಪ್ರಾಡಕ್ಟ್ಸು ಸಹ ಬರುತ್ತೆ. ಆದರೆ ನಾನು ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಸಜೆಸ್ಟ್ ಮಾಡ್ತೀನಿ. ಎಮರ್ಜೆನ್ಸಿಗೆ ಒಂದು ಡಬ್ಬ ವೇ ಪ್ರೋಟೀನು ತಂದು ಇಟ್ಕೊಂಡಿರಿ. ಅದನ್ನು ಸೈಡ್ಗೆ ಇಟ್ಬಿಟ್ಟು ಬರೀ ಫುಡ್ಡು, ಚಿಕನ್ನು, ಮೊಟ್ಟೆ, ಪ್ರೋಟೀನ್ಗೆ ಪನ್ನೀರು, ಸೋಯಾ ಚಂಕ್ಸು ಇದನ್ನು ಮಾತ್ರ ತಿನ್ನಿ. ಎಮರ್ಜೆನ್ಸಿ ಕೇಸಲ್ಲಿ ಮೇ ಬಿ ನಿಮ್ಮಮ್ಮ ಅಡುಗೆ ಮಾಡಿಕೊಡ್ತಿರ್ತಾರೆ, ಅವತ್ತೊಂದಿನ ಅವ್ರಿಗೆ ಹುಷಾರಿಲ್ಲ ಅಥವಾ ಊರಿಗೆ ಹೋಗಿದ್ದಾರೆ ಅಂತ ಮಾಡ್ಕೊಡೋಕ್ಕಾಗಿಲ್ಲ, ಇಲ್ಲ ಸರ್ಟೈನ್ ಡೇಸು ನೀವು ಔಟ್ಸೈಡೆಲ್ಲೋ ಫಂಕ್ಷನ್ಗೆ ಹೋಗಿ ತಿಂತೀರ ಊಟನ, ಅಥವಾ ನಾನ್ ವೆಜ್ಜು ತಿನ್ನಂಗಿರಲ್ಲ, ಅಥವಾ ನಿಮಗೆ ಕುಕ್ ಮಾಡೋಕ್ಕೆ ಟೈಮ್ ಇರಲ್ಲ, ಅಥವಾ ಅದು ಅಂಗಡಿಲಿ ಅವೈಲಬಲ್ ಇರಲ್ಲ, ಮುಚ್ಚಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಎಮರ್ಜೆನ್ಸಿಗೆ ವೇ ಪ್ರೋಟೀನ್ ಯೂಸ್ ಮಾಡಿ ಅಂತ ಅಂತೀನಿ ಹೊತ್ತು ಅದೇ ಯೂಸ್ ಮಾಡಿ ಅಂತ ಅನ್ನಲ್ಲ. ಯಾವಾಗಲೂ ಯೂಸ್ ಮಾಡಿ ಅಂತ ಪುಷ್ ಮಾಡಲ್ಲ. ಜಾಸ್ತಿ ಸೇಲ್ ಆದಷ್ಟು ನನಗೂ ಜಾಸ್ತಿ ಕಮಿಷನ್ ಬರುತ್ತೆ. ಅದನ್ನ ಹೆಲ್ಪ್ ಮೂಲಕ ದುಡ್ಡು ಮಾಡಬೇಕೆ ಹೊತ್ತು ದುಡ್ಡು ಮಾಡೋಕ್ಕೆ ನಾನು ಕೂತಿಲ್ಲ ಇಲ್ಲಿ. ಯಾರು ಆಲ್ಟರ್ನೇಟ್ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿದ್ರೆ, ಐದರ್ ನನ್ನ ಕೋಚಿಂಗ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಮೆಡಿಕಲ್ ಸ್ಟೋರಲ್ಲೆಲ್ಲ ತೊಗೊಂಡಿರ್ತಾರೆ, ಅಥವಾ ಜಿಮ್ಮಲ್ಲಿ ಯಾರೋ ಟ್ರೈನರ್ ಹೇಳಿದ್ರು ಅಂತ ತೊಗೊಂಡಿರ್ತಾರೆ, ಅದು ಗುಡ್ ಆಗಿದ್ರೆ ಕಂಟಿನ್ಯೂ ಮಾಡಿ, ಅದನ್ನೇ ತೊಂದರೆ ಇಲ್ಲ ಅಂತೀನಿ. ಅಥವಾ ಫಾಸ್ಟ್ ಆ್ಯಂಡ್ ಅಪ್ಪಲ್ಲಿ 2-3 ಫ್ಲೇವರ್ಸ್ ಅಷ್ಟೇ ಇರೋದು ನನಗೆ ಅನ್ಸ್ದಂಗೆ, ಅದು ನನಗೆ ಇಷ್ಟ ಆಗಿಲ್ಲ ಅಥವಾ ಅಲರ್ಜಿಕ್ ಆಗ್ತಿದೆ, ಅದು ಬಿಟ್ಟು ಬೇರೆ ಫ್ಲೇವರ್ ಬೇಕು ಅಂದಾಗ ಬೇರೆ ಪ್ರಾಡಕ್ಟೇ ಸಜೆಸ್ಟ್ ಮಾಡ್ತೀನಿ. ಆಪ್ಟಿಮಮ್ ನ್ಯೂಟ್ರಿಷನ್ ತೊಗೊಳ್ಳಿ ಅಂತೀನಿ, ಮೈ ಪ್ರೋಟೀನ್ ಅಂತೀನಿ. ಅದೆಲ್ಲ ಪ್ರಮೋಟ್ ಮಾಡಿದ್ರೆ ನನಗೇನು ದುಡ್ಡು ಬರಲ್ಲ, ಬಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ, ಅದು ಯೂಸ್ಫುಲ್ ಆಗುತ್ತೆ. ಅಥವಾ ಫಾಸ್ಟ್ ಆ್ಯಂಡ್ ಅಪ್ ಬ್ರ್ಯಾಂಡ್ನ ನಾನು ಟ್ರಸ್ಟ್ ಮಾಡಲ್ಲ, ನನಗೆ ಅದ್ರ ಬಗ್ಗೆ ಕೇಳೇ ಇಲ್ಲಪ್ಪ ಬ್ರ್ಯಾಂಡ್ ಯಾವುದದು ವೇ ಪ್ರೋಟೀನ್ ಅಂತ, ಓಕೆ ನಿಮ್ಮ ಪ್ರಿಫರ್ಡೇ ತೊಗೊಳ್ಳಿ, ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಲ್ಲ ಅವ್ರಿಗೆ ಇದನ್ನೇ ತೊಗೊಬೇಕು, ಇದು ತೊಗೊಂಡ್ರೆ ಮಾತ್ರ ರಿಸಲ್ಟ್ ಬರೋದು, ಬೇರೆ ಪ್ರಾಡಕ್ಟ್ ಎಲ್ಲ ಡಮ್ಮಿಗಳು, ನನ್ನ ಪ್ರಾಡಕ್ಟ್ ಮಾತ್ರ ಸರ್ವಶ್ರೇಷ್ಠ, ಇದು ಮಾತ್ರ ನ್ಯಾಚುರಲ್ಲು, ಇದ್ರೊಳಗೆ ಅಡಲ್ಟ್ರೇಷನ್ ಆಗಲ್ಲ, ಬೇರೆದ್ರೊಳಗೆಲ್ಲ ಆಗುತ್ತೆ ಅಂತ ಹೇಳಲ್ಲ. ಈ ಮೈಂಡ್ ಸೆಟ್ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ತುಂಬಾ ಜನಕ್ಕೆ ಗೊತ್ತಿರುತ್ತೆ ಯಾರೋ ಒಬ್ರು ಒಂದು ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತಿದ್ದಾರೆ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಆ ಬ್ರ್ಯಾಂಡ್ ಅವರು ಅವ್ರಿಗೆ ಪೇ ಮಾಡ್ತಿದ್ದಾರೆ ಅಂತ. ಅದ್ರೊಳಗೆ ತಪ್ಪೇನೂ ಇಲ್ಲ, ಅವರು ನಿಮ್ ಹಾಗೆ ಒಂದು ಕೆಲಸ ಮಾಡ್ತಾ ಇದಾರೆ, ಅದಕ್ಕೆ ಅವ್ರಿಗೆ ಈಕ್ವಲಿ ಪೇ ಆಗ್ಬೇಕು. ಬಟ್ ಅವ್ರ ಪ್ರಾಡಕ್ಟ್ ನೇ ಯೂಸ್ ಮಾಡದೆ ಪ್ರಮೋಟ್ ಮಾಡೋದು ತಪ್ಪು. ಈವನ್ ಯಾರ್ದಾರು ಕೊಲಾಬ್ರೇಷನ್ಗೆ ನನ್ಗೆ ಬಂದ್ರು ಸಹ ನಾನು ಹೇಳ್ತೀನಿ, ನಾನು ಯೂಸ್ ಮಾಡ್ತೀನಿ, ಹೇಗಿದೆ ಅನ್ನೋದ್ರ ಮೇಲೆ ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತೀನಿ. ನೀವು ಹಿಂಗೆ ಹೇಳಿ ಅಂತ ಅಂದ್ರೆ ನಾನು ಹೇಳಲ್ಲ. ಆ ಕಂಡೀಷನ್ ಇದ್ರೆ ಬೇಡ, ನಾನು ನಿಮ್ಮ ಜೊತೆ ವರ್ಕ್ ಮಾಡಕ್ಕೆ ಇಷ್ಟ ಇಲ್ಲ. ಅಥವಾ ಫಾಸ್ಟ್ ಆ್ಯಂಡ್ ಅಪ್ ಇನ್ನೊಂದಷ್ಟು ಸಪ್ಲಿಮೆಂಟ್ ಇದೆ, ಅದು ವೆರಿ ಲೆಸ್ ಯೂಸ್ಫುಲ್ಲು, ಮೇ ಬಿ 5% ಬೆನಿಫಿಟ್ ಬರುತ್ತೆ, ಅದಕ್ಕೋಸ್ಕರ 1000-2000 ಖರ್ಚು ಮಾಡೋದು ವರ್ತಲ್ಲ. ಅಂತ ಪ್ರಾಡಕ್ಟ್ ಅವ್ರು ಫ್ರೀಯಾಗಿ ಕಳಿಸಿದ್ರು ಯೂಸ್ ಮಾಡ್ತೀನಿ, ಏನು ಯೂಸ್ ಆಗಿಲ್ಲ ಅಂತದ್ದು ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಡ್ತೀನಿ, ಬೇಡ ನಾನು ಇದನ್ನು ಪ್ರಮೋಟ್ ಮಾಡಲ್ಲ ಅಂತೀನಿ. ಅವರು ಅದಕ್ಕೆ ಓಕೆ ಅಂದಿದ್ದಕ್ಕೆ ಆ ಪ್ರಾಡಕ್ಟ್ ಜೊತೆ ನಾನು ಆಲ್ಮೋಸ್ಟ್ 5 years ಆಯಿತು ಕೊಲಾಬ್ರೇಷನ್ ಅಲ್ಲಿ ಇರೋದು. ಈವನ್ ಆ ಒಂದು ಕಮೆಂಟ್ ಅಲ್ಲಿ ಹೇಳಿದ್ರು, ನೀವು ಡಯಟ್ ಕೊಟ್ಬಿಟ್ರೆ ಆ ಥೈರಾಯ್ಡ್ ಟ್ರೀಟ್ ಮಾಡ್ತಿರೋ ಡಾಕ್ಟ್ರು ಅವ್ರ ಬಿಸ್ನೆಸ್ ನ ಫ್ಲಾಪ್ ಮಾಡ್ಕೊಂಡು ಮೆಡಿಸನ್ ಸೆಲ್ ಮಾಡದೆ ನಿಮ್ ಡಯಟ್ ಅಪ್ರೂವ್ ಮಾಡ್ತಾರ ಅಂತ. ಖಂಡಿತ ತುಂಬಾ ಕಂಡೀಷನ್ಸ್ ಅಲ್ಲಿ ಡಯಟ್ ನಂದನ್ನ ಅಪ್ರೂವ್ ಮಾಡಿದ್ದಾರೆ ಎಲ್ಲ ಡಾಕ್ಟ್ರು, ಯಾರು ರಿಜೆಕ್ಟ್ ಮಾಡಿಲ್ಲ ಇದುವರೆಗೂ. ಮೋಸ್ಟ್ ಆಫ್ ದ ಟೈಮ್ ಹೆಲ್ಪ್ ಮಾಡಕ್ಕೆ ಡಾಕ್ಟರ್ಸು ಇರ್ತಾರೆ. ಕೆಲವು ಡಾಕ್ಟರ್ಸು ಬರೀ ಬಿಸ್ನೆಸ್ ಮೈಂಡ್ ಇರೋರು, ಅವರು ಜೀವನ ಪೂರ್ತಿ ನನ್ನ ಮೆಡಿಸನ್ ನ ನುಂಗ್ತಾನೆ ಇರಬೇಕು, ಕನ್ಸಲ್ಟೇಷನ್ ಬರ್ತಾನೆ ಇರಬೇಕು ಅಂತ ಅನ್ನೋರು ಹಾಗೆ ಮಾಡ್ಬೋದು. ಆಮೇಲೆ ಇತ್ತೀಚೆಗೆ ನಾನು ಅದು ಕೇಳ್ತಾ ಇದ್ದೀನಿ, ಆ ಡಾಕ್ಟರ್ಗಳು ಲೈಫ್ ಸ್ಟೈಲ್ ರಿಲೇಟೆಡ್ ಹೆಲ್ತ್ ಇಶ್ಯೂ ಇದ್ರೆ ಡಯಟ್ ಮಾಡಿ, ವೆಯ್ಟ್ ಲಾಸ್ ಮಾಡಿ ಅಂತಾನೆ ಪುಷ್ ಮಾಡೋದವ್ರು, ಆದಷ್ಟು ಮೆಡಿಸನ್ಸ್ ಕಡಿಮೆ ತಗೊಳ್ಳಿ ಅಂತಾನೆ ಪುಷ್ ಮಾಡ್ತಾನೆ ಜೆನ್ಯೂನ್ ಡಾಕ್ಟ್ರು. ಇಲ್ಲದ್ರೆ ಇದಿದೆ ಮೆಡಿಸನ್ ಡೋಸ್ ಐದು ಓಕೆ ಇದು ತಗೋ, ಈ ರೀತಿ ಮಾಡ್ತಾರೆ. ಇಂಥವ್ರಿಂದ ದೂರ ಇರಿ.